ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ನೈಟ್ ತಿರುಪತಿ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ತಿರುಪತಿ ಹೋಗುವಾಗ ಕೆಲವರಿಗೆ ಗೊತ್ತಿರಲ್ಲ, ಫಸ್ಟ್ ಟೈಮ್ ತಿರುಪತಿ ಹೋಗ್ತಾ ಇರ್ತಾರೆ, ಹೇಗೆ ಏನು ಎತ್ತ ಅಂತ ಗೊತ್ತಿರಲ್ಲ. ಅಲ್ಲದೆ ಸ್ವಲ್ಪ ಭಾಷೆ ತೆಲುಗು ಬರ್ದಿರೋರು ಇರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೇಯ್ನ್ ನೀವು ತಿರುಪತಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಂತಂದರೆ ಮೊದಲು ಆಧಾರ್ ಕಾರ್ಡ್ನ ಇಟ್ಕೊಳ್ಳೋದನ್ನು ಮರಿಬೇಡಿ. ಇಂಪಾರ್ಟೆಂಟು, ಆಧಾರ್ ಕಾರ್ಡ್ ಬೇಕೇ ಬೇಕು. ಅದಕ್ಕೋಸ್ಕರ ಮತ್ತು ನಿಮ್ಗೇನಾದರೂ ನೀವು ಹೋಗಿ ಅಲ್ಲೇ ಟಿಕೆಟ್ ತೊಗೊತೀನಿ, ಆನ್ಲೈನಲ್ಲಿ ಟಿಕೆಟ್ ತೊಗೊಂಡಿಲ್ಲ ಅಂತಂದರೆ 2-3 ಕಡೆ ಅಲ್ಲಿ ಟಿಕೆಟ್ನ ಕೊಡ್ತಾರೆ. ಅಂದರೆ 300 ರೂಪೀಸ್ ಪೇ ಮಾಡಿದ್ರೆ 2-3 ಕಡೆ ಟಿಕೆಟ್ ಸಿಗುತ್ತೆ. ಮೇಯ್ನ್ ಬಂದು ಸೆಂಟ್ರಲ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತಿದೆ, ಅಲ್ಲಿ ಸಿಗುತ್ತೆ. ಮತ್ತು ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲಿ ವಿಷ್ಣು ವಿವಾಸ ಅಂತಿದೆ, ಅಲ್ಲಿನೂ ಅಷ್ಟೇ ಟಿಕೆಟ್ ಸಿಗುತ್ತೆ. 300 ರೂಪೀಸ್ ಪೇ ಮಾಡಿದ್ರೆ, ಅಂದರೆ ಇವತ್ತು ನೀವು ಮಧ್ಯಾಹ್ನ ಟಿಕೆಟ್ ತೊಗೊಂಡಿದ್ದೀರಂದರೆ ಅದು ಇವತ್ತೇ ದರ್ಶನ ಆದರೂ ಆಗ್ಬೋದು, ಅಥವಾ 5 to 6 hours ಆಗಿ ನಾಳೆಗೆ ಬಂದರೂ ಬರ್ಬೋದು, ಆ ರೀತಿ ಇರುತ್ತೆ. ಹಾಗೂ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ನೀವು ಸರ್ವದರ್ಶನಕ್ಕೆ ಹೋಗ್ಬೋದು. ಅದರಲ್ಲಿ ನಿಮಗೆ 15, 18, 20 ಅವರ್ಸು ಆದರೂ ಆಗ್ಬೋದು. ಅಷ್ಟೊತ್ತು ವೆಯ್ಟ್ ಮಾಡಬೇಕು ಸರ್ವದರ್ಶನಕ್ಕೆ. ಮತ್ತು ಡಿಪೆಂಡ್ಸು ವಾರಗಳು, ನೀವು ಶನಿವಾರ ಭಾನುವಾರ ಹೋದರೆ ಅಂತಲೇ ಇನ್ನೂ ಜಾಸ್ತಿ ವೆಯ್ಟ್ ಮಾಡಬೇಕು. ನೀವು ಬೇರೆ ದಿನ ಎಲ್ಲ ಹೋದರೆ ಅಂತಂದರೆ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇನೆ. ಅದಲ್ಲದೆ ನಿಮ್ಗೆ ಇನ್ನೂ ಈಸಿಲಿ ಹೋಗಬೇಕು, VIP ಎಂಟ್ರಿ ಅಂತಂದರೆ 10,000 ಪರ್ ಹೆಡ್ ನೀವು ಪೇ ಮಾಡಿದ್ರೆ ಅಂದರೆ ಸುಪ್ರಭಾತ ದರ್ಶನ ಇರುತ್ತೆ, ಅದಕ್ಕೆ ಹೋಗ್ಬೋದು. ಅದು 1 hour 1.5 ಅವರಲ್ಲೆಲ್ಲ ನಿಮಗೆ ದರ್ಶನ ಮುಗ್ದೋಗುತ್ತೆ. VIP ಎಂಟ್ರಿ ಇರುತ್ತೆ, ಅದು ಬಂದು ಪರ್ ಹೆಡ್ ಇರುತ್ತೆ. ಮತ್ತು ಈ ಮೇಯ್ನಾಗಿ ಆಧಾರ್ ಕಾರ್ಡ್ ಅಲ್ಲದೆ ವಾಟ್ರ್ ಬಾಟಲು, ಪ್ಲಾಸ್ಟಿಕ್ ಯಾವುದು ಅಲೋ ಇರಲ್ಲ. ನಾವು ಬೆಟ್ಟ ಹತ್ತೋದಕ್ಕೂ ಮೊದಲೇ ತಿರುಪತಿನಲ್ಲೇ ತೆಗೆದು ಬಿಸಾಕ್ತಾರೆ. ಹಾಗಾಗಿ ಟಪ್ಪರ್ ವೇರು, ಪ್ಲಾಸ್ಟಿಕ್ ಅದೆಲ್ಲ ಇಲ್ಲ. ನೀವು ಆದಷ್ಟು ಸ್ಟೀಲ್ ಬಾಟ್ಲನ್ನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡಿ. ಅಲ್ಲದೆ ಬೆಟ್ಟದಲ್ಲಿ ಸಹ ವಾಟ್ರ್ ಬಾಟ್ಲುಗಳು ಗಾಜಿಂದೇ ಇರುತ್ತೆ, ಗಾಜಿಂದೇ ಸೇಲ್ ಮಾಡ್ತಾ ಇರ್ತಾರೆ. 60 ರೂಪೀಸು 50 ರೂಪೀಸ್ ಈ ರೀತಿ ಇರುತ್ತೆ. ನಾವು ನೀರು ಕುಡಿದು ವಾಪಸ್ ಕೊಟ್ಟರೆ 30 ರೂಪೀಸ್ ವಾಪಸ್ ಕೊಡ್ತಾರೆ ಆ ಬಾಟ್ಲಿಗೆ, ಆ ರೀತಿ ಇರುತ್ತೆ. ಅಲ್ಲೂ ಅಷ್ಟೇ ಪ್ಲಾಸ್ಟಿಕ್ ಯಾವುದೂ ಇರಲ್ಲ, ಪ್ಲಾಸ್ಟಿಕ್ ಬಾಟಲೆಲ್ಲ ಯೂಸ್ ಮಾಡೋ ಹಾಗಿರಲ್ಲ. ದೇವಸ್ಥಾನದೊಳಗೆ ನೀವು ಹೋಗ್ತೀರಾ ಅಂತಂದರೆ ಆದಷ್ಟು ಸ್ಮಾರ್ಟ್ ವಾಚ್ ಎಲ್ಲ ಕಟ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಅದನ್ನು ಒಳಗೆ ಎಂಟ್ರಿ ಇಲ್ಲ ಸ್ಮಾರ್ಟ್ ವಾಚ್ ಇರೋರ್ದು. ಅಂದರೆ ಅಲ್ಲೇ ತೆಗೆದು ಬಿಸಾಕ್ಬಿಡ್ತಾರೆ. ಲಗೇಜ್ ರೂಮ್ ಇರುತ್ತೆ, ನೀವು ಲಗೇಜ್ ರೂಮಲ್ಲಿ ಇಡ್ಬೋದು. ಮೊಬೈಲು, ವಾಚು, ಐಫೋನು ಏನು ಇಟ್ಕೊಂಡಿದ್ದೀರಾ, ನಿಮ್ಮದು ಸ್ಮಾರ್ಟ್ ಫೋನ್ ಆಗಲಿ ಐಫೋನ್ ಆಗಲಿ ಯಾವುದೇ ಫೋನು ಯೂಸ್ ಇಲ್ಲ. ಕ್ಯಾಮ್ರಾ ಒಳಗಡೆ ಯೂಸ್ ಮಾಡೋ ಹಾಗಿಲ್ಲ. ಬ್ಲೂಟೂತ್ತು, ಹೆಡ್ಫೋನು ಏನು ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಆದಷ್ಟು ನೀವು ವಾಚ್ ಸಾಧಾರಣಕ್ಕೆಲ್ಲ ಕಟ್ಕೊಂಡು ಹೋಗ್ತಾರೆ ಅಂತಂದರೆ ನೀವು ಸ್ಮಾರ್ಟ್ ವಾಚ್ ಒಂದು ಕಟ್ಕೊಂಡು ಹೋಗ್ತಿರೋ ಥರ ನೋಡ್ಕೊಳ್ಳಿ. ಇದೆಲ್ಲ ಆದರೆ ಲಗೇಜ್ ರೂಮಲ್ಲಿ ಹಾಕಿ ಹೋಗಬೇಕಾಗುತ್ತೆ. ದರ್ಶನ ಆಗಲಿ ಅಥವಾ 300 ರೂಪೀಸ್ ಟಿಕೆಟ್ ತೊಗೊಂಡು ನೀವು ದರ್ಶನಕ್ಕೆ ಹೋದ್ರಿ ಅಂತಂದ್ರೂ ನಿಮಗೆ ಊಟ ತಿಂಡಿ, ಈ ನೀರು ಹಾಲು ಇದ್ರದ್ದೇನು ತೊಂದರೆ ಇರಲ್ಲ. ಮಧ್ಯದಲ್ಲೇ ಅವರು ಟೈಮಿಗೆ ತೊಗೊಬಂದು ಅಲ್ಲೇ ನಮಗೆಲ್ಲ ಸರ್ವ್ ಮಾಡ್ತಾ ಇರ್ತಾರೆ. ಅದೊಂದು ಸುಲಭ ಆಗಿರುತ್ತೆ. ಮೇಯ್ನ್ ನೀವು ಬಾಟಲನ್ನು ಕ್ಯಾರಿ ಮಾಡಬೇಕಷ್ಟೇನೆ. ಅದಲ್ಲದೆ ನಿಮ್ಮನ್ನ ತೊಗೊಂಡೋಗಿ ಇವಾಗ ತುಂಬ ಹೊತ್ತು ವೆಯ್ಟ್ ಮಾಡಬೇಕಲ್ಲ, ರೂಮಲ್ಲಿ ವೆಯ್ಟಿಂಗ್ ರೂಮಲ್ಲಿ ಹಾಕಿಬಿಡ್ತಾರೆ ನಮಗೆ. ಒಬ್ಬೊಬ್ಬರಿಗೆ 1 day 2 days ಎಲ್ಲ ಆಗುತ್ತೆ. ಅಂಥವ್ರು ಏನು ಮಾಡಬೇಕಂತಂದರೆ ನೀವು ಆದಷ್ಟು ಒಂದು ಬೆಡ್ಶೀಟು ಅಥವಾ ಆ ಥರದ್ದೇನಾದರೂ ಸ್ವಲ್ಪ ಶಾಲು ಆ ಥರದ್ದೇನಾದರೂ ಕ್ಯಾರಿ ಮಾಡಿರಿ. ಅಲ್ಲಿ ಒಳಗಡೆ ಹಾಸ್ಕೊಂಡು ಅಟ್ಲೀಸ್ಟ್ ರೆಸ್ಟ್ ಮಾಡ್ಬೋದು. ಅದೇನೋ ತೊಗೊಂಡು ಹೋಗಿಲ್ಲ ಅಂತಂದರೆ ಅದ್ರ ಒಳಗಡೆ ಸಿಗತ್ತೆ. ಕೆಲವೊಂದು ಸಲ ಮಾರ್ಕೊಂಬರ್ತಾರೆ, ಆದರೆ ತುಂಬ ರೇಟ್, 1-2 ರೇಟ್ ಇರುತ್ತಲ್ಲ, ಆ ರೀತಿ ಇರುತ್ತೆ ಅದೊಂದು. ಆಮೇಲೆ ಬೆಟ್ಟ ಹತ್ತುವಾಗ ನೀವು ನಿಮ್ಗೇನಾದರೂ ಆಗತ್ತೆ ಹಿಡ್ಕೊಂಡು ಹೋಗೋಕ್ಕೇನಂದರೆ ಈ ಫ್ರೂಟ್ಸು, ಸೌತೆಕಾಯಿ ಆ ಥರದ್ದೆಲ್ಲ ನೀವು ಎತ್ಕೊಂಡು ಹೋದರೆ ಬೆಟರ್. ಯಾಕೆಂದರೆ ಅಲ್ಲಿ ತುಂಬ ರೇಟು. ನಿಮ್ಗೆ ಒಂದೊಂದು ಸೀಬೆಕಾಯಿ ಎಲ್ಲ ನಾವು ಹೊರಗಡೆ ಎಷ್ಟು ಕಮ್ಮಿಗೆ ತೊಗೊತೀವಿ, ಅಲ್ಲಿ ಒಂದೊಂದು ಸೀಬೆಕಾಯಿ 100 ರೂಪೀಸು ಹಂಗೆಲ್ಲ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಿಮ್ಗೆ ಆಗತ್ತೆ ಎತ್ಕೊಂಡು ಹೋಗೋಕ್ಕೆ ಏನಾಗಿದ್ದರೆ ತೊಗೊಂಡೋದ್ರೆ ಬೆಟರು. ಈ ಮಕ್ಕಳೆಲ್ಲ ಇರ್ತಾರಲ್ಲ, ಅವಾಗ ತೊಗೊಂಡೋದ್ರೆ ಬೆಟರು. ಇಲ್ಲ ನಿಮ್ಗೆ ಪರವಾಗಿಲ್ಲ, ಎಷ್ಟು ಆದರೂ ಆಫರ್ ಮಾಡ್ತೀವಿ ಅನ್ನೋಂಗಿದ್ರೆ ಏನು ತೊಂದರೆ ಇಲ್ಲ, ಸರಿನಾ? ಇದಿಷ್ಟೇ. ಬನ್ನಿ, ನಿಮ್ಮನ್ನು ನನ್ನ ಜೊತೆ ತಿರುಪತಿಗೆ ಬೆಟ್ಟ ಹತ್ತೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿ ದರ್ಶನ ಎಲ್ಲ ಹೇಗಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಂಬಂದಿದ್ದೀನಿ. ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಬನ್ನಿ, ಇವತ್ತು ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ಬೆಟ್ಟ ಹತ್ತೋದಕ್ಕೆ. ಅದೇ ರೀತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ಬೆಟ್ಟ ಹತ್ತೋದಕ್ಕೆ. ಬೆಳಗ್ಗಿನ ಜಾವ 4 ಗಂಟೆಗೆ ನಾವು ತಿರುಪತಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಹೇಗೆ ಚೆಕ್ಕಿಂಗ್ ಎಲ್ಲ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಸ್ವಲ್ಪನೇ ತೋರಿಸ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಯಾವುದೇ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತಿರುಪತಿ ಬೆಟ್ಟ ಹತ್ತೋದಕ್ಕೆ ಬಂದಿದ್ದೀವಿ. ತಿರುಪತಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಬರೀ ಬೆಟ್ಟಕ್ಕಷ್ಟೇ, ದೇವಸ್ಥಾನ ದರ್ಶನ ಇಲ್ಲ ಮೊಬೈಲಲ್ಲಿ. ನಾವು ನೈಟ್ ಬೆಂಗಳೂರಿಂದ ಹೊರಟು ಬೆಳಗಿನ ಜಾವ 4 ಗಂಟೆಗೆ ತಿರುಪತಿಗೆ ಬಂದು ಸೇರಿದ್ವಿ. ಇದು ತಿರುಪತಿ ಎಂಟ್ರೆನ್ಸ್. ಇದು ಬಂದು ತಿರುಪತಿ ಮೇಲ್ಗಡೆ ದೇವಸ್ಥಾನ ಇರೋದು ತಿರುಮಲ ಅಂದ್ಬಿಟ್ಟು. ನಾವೇನು ಅನ್ಕೊತೀವಿ ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ತಿರುಪತಿ ಕೆಳಗಡೆ ಇರೋದು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತಿರುಮಲಾಗೆ ಹೋಗಬೇಕು. ಇದೇ ಎಂಟ್ರೆನ್ಸು. ಮೇಲ್ಗಡೆ ಬೆಟ್ಟಕ್ಕೆ ಹೋಗೋದಕ್ಕೂ ಮೊದಲು ಪ್ರತಿಯೊಂದು ವೆಹಿಕಲ್ಸು ಬ್ಯಾಗು ಎಲ್ಲವನ್ನು ಚೆಕ್ಕಿಂಗ್ ಮಾಡಿ ಕಳಿಸ್ತಾರೆ. ಇದು ಮೊದಲದಾಗಿ ಎಂಟ್ರೆನ್ಸ್ ಸಿಗುವಂತು. ಗರುಡ ದೇವರ ವಿಗ್ರಹ ಇದೆ.
ಹೀಗೆ ಮೇಲ್ಗಡೆ ಹೋಗಬೇಕು. ನಾವು ಬಂದಿದ್ದು ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಅಷ್ಟರಲ್ಲೇ ತುಂಬ ಜನ ನಿಂತ್ಕೊಂಡಿದ್ರು. ರಶ್ ನೋಡಿ, ವೆಹಿಕಲ್ಸ್ ಚೆಕ್ಕಿಂಗ್ಗೆ ಎಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು. ಇಲ್ಲೇ ಲೆಫ್ಟ್ ಸೈಡಿಗೆ ನಮಗೆ ವಾಶ್ರೂಮು ಎಲ್ಲ ಸಿಗುತ್ತೆ. ನಾವಿಲ್ಲೇ ಫ್ರೆಶ್ ಅಪ್ ಆಗ್ಬೋದು. ಬೆಟ್ಟ ಹತ್ತೋದಕ್ಕೂ ಮೊದಲು ಕೆಲವರು ಸ್ನಾನ ಎಲ್ಲ ಮಾಡಿಕೊಂಡು ಬೆಟ್ಟ ಹತ್ತುತ್ತಾರೆ. ಹಾಗಾಗಿ ಇಲ್ಲೇ ಫ್ರೆಶ್ ಅಪ್ ಆಗ್ಬೋದು. ಮತ್ತೆಲ್ಲ ನೀಟಾಗಿದೆ, ಏನು ಗಲೀಜಿರೋಲ್ಲ. ಪ್ರತಿಯೊಂದು ವೆಹಿಕಲ್ಸು ಎಲ್ಲ ಚೆಕ್ ಮಾಡಿ ಬಿಡೋದ್ರಿಂದ ನೋಡಿ, ಈ ರೀತಿ ಚೆಕ್ ಮಾಡಿಸ್ಕೊಂಡೆ ನಾವು ಮುಂದೆ ಹೋಗಬೇಕು. ಇಲ್ಲೂ ಅಷ್ಟೇ ವಿಡಿಯೋ ಎಲ್ಲ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ರು. ಇದು ಶಂಖ ಚಕ್ರ ಮತ್ತು ನಾಮ, ದೇವ್ರ ನಾಮ ಕಾಣುತ್ತೆ. ನಾವು ಬಂದಿದ್ದು ಬೆಳಗಿನ ಜಾವ ಆಗಿರೋದ್ರಿಂದ ಕಾಣಿಸ್ತಿತ್ತು. ಡೇ ಹೋದರೆ ನಿಮಗೆ ಇದು ಕಾಣಲ್ಲ. ಇದು ಬೆಟ್ಟದಲ್ಲಿ ಮಧ್ಯ ಭಾಗದಲ್ಲಿರುತ್ತೆ. ನಾವಿಲ್ಲಿ ಏನೇನು ಐಟಮ್ಸ್ ಬೇಕೋ ಅದಷ್ಟೇ ತೊಗೊಂಡು ನಾವು ಬೇರೆದೆಲ್ಲ ಟಿನಲ್ಲಿ ಹಾಕಿದ್ವಿ. ನಾವು ಫ್ಯಾಮಿಲಿ ಸಮೇತ ಬಂದಿದ್ದು, ಹಾಗಾಗಿ ನಾವು ಬೆಟ್ಟ ಹತ್ತೋದಕ್ಕೂ ಮೊದಲು ಈ ರೀತಿ ದೇವ್ರ ಸಾಮಾನೆಲ್ಲ ಸಿಗುತ್ತೆ. ಪೂಜೆಗೆ ಏನೇನು ಬೇಕು, ಅರಿಶಿನ ಕುಂಕುಮ, ಅದನ್ನು ಕಲಿಸ್ಕೊಳ್ಳೋದಕ್ಕೆ ಬಟ್ಲು, ಕಡ್ಡಿ, ಕರ್ಪೂರ ಎಲ್ಲ ಸಿಗುತ್ತೆ. ನಾವು ಆಲ್ರೆಡಿ ಬೆಂಗಳೂರಿಂದನೇ ಕರ್ಪೂರ ಎಲ್ಲ ತೊಗೊಂಡು ಹೋಗಿರೋದ್ರಿಂದ ಬರೀ ದೇವರಿಗೆ ಕಾಯಿ ಅಷ್ಟೇ ತೊಗೊಂಡಿದ್ದಿಲ್ಲಿ. ಇಲ್ಲಿ ಕಾಯಿ ಹೂವು ಎಲ್ಲ ತೊಗೊಂಡು ನಾವು ಬೆಟ್ಟ ಹತ್ತೋದಕ್ಕೆ ಹೋಗ್ತಾಯಿದ್ವಿ. ಬೆಟ್ಟ ಹತ್ತೋದಕ್ಕೂ ಮೊದಲು ಫಸ್ಟ್ ಮೆಟ್ಲು ನಾವು ಪೂಜೆ ಮಾಡಿ ಆ ನಂತರ ನಾವು ಕರ್ಪೂರ ಹಚ್ಕೊಂಡು ಹೋಗ್ತಾ ಇರೋದು. ನಾವಿಲ್ಲಿ ಪ್ರತಿಯೊಂದು ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಬರ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನನ್ನ ಮಗಳಿಗೋಸ್ಕರ ಮಾಡ್ಕೊಂಡಿದ್ದ ಹರಕೆ ಇದು. ಹಾಗಾಗಿ ಮೊದಲು ಮೆಟ್ಲು ಅವಳ ಜೊತೆ ಪೂಜೆ ಮಾಡಿಸಿ ಅವಳ ಜೊತೆನೇ ಕರ್ಪೂರ ಎಲ್ಲ ಇಡಿಸಿ ನಾನು ಹಿಂದೆಯಿಂದ ಹಚ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಜನ ಮಾಡ್ತಾ ಇರ್ತಾರೆ ಮತ್ತು ತುಂಬ ರಶ್ಶು ಇರ್ತಾರೆ ನೋಡಿ. ಬೆಟ್ಟ ಹತ್ತೋದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ ಎಂದು. ಆಲ್ಮೋಸ್ಟ್ ಎಲ್ಲರೂ ಬೆಟ್ಟ ಹತ್ಕೊಂಡು ಹೋಗೋರೆ ಜಾಸ್ತಿ. ನಾವು ಮೇಲ್ಗಡೆ ಹಾಗೆ ವೆಹಿಕಲಲ್ಲಿ ಹೋಗಿರೋದಕ್ಕಿಂತ ಬೆಟ್ಟ ಹತ್ಕೊಂಡು ಹೋಗೋರೆ ತುಂಬ ಜನ ಇರ್ತಾರೆ. ನಮ್ಮ ಮಕ್ಕಳು ಶುರುವಾಗಿರೋದ್ರಿಂದ ಫುಲ್ಲು ಜೋಶಲ್ಲಿ ಹತ್ತಿದ್ರು, ಸ್ಟಾರ್ಟಿಂಗ್ ಅಲ್ವಾ. ಹಾಗಾಗಿ 50 ಮೆಟ್ಲು, 100 ಮೆಟ್ಲು ಈ ರೀತಿ ಎಲ್ಲದಕ್ಕೂ ದೇವ್ರದ್ದು ವಿಗ್ರಹಗಳಿದೆ. ಅಂದರೆ ವಿಷ್ಣು ಅವತಾರ, ಯಾವ್ಯಾವ ಅವತಾರನ ತಾಳಿದ್ದಾರೆ, ವಿಷ್ಣು ಅವತಾರಗಳೆಲ್ಲ ಇದೆ. ಮೊದಲಿಗೆ ಕೃಷ್ಣನ ದೇವಸ್ಥಾನ ಸಿಗುತ್ತೆ. ಇಲ್ಲಿ ವಿಡಿಯೋ ಮಾಡ್ಕೊಳ್ಳುವಾಗ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕೆಂದರೆ ಇಲ್ಲೆಲ್ಲ ದೇವ್ರ ನಾಮನ ಹಾಕಿದ್ರು. ಹಾಗಾಗಿ ನಾನೆಲ್ಲ ಕಡೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಹೀಗೆ ಮುಂದೆ ಬರ್ತಾ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ವಿಗ್ರಹಗಳೆಲ್ಲ ಇದೆ. ಇಲ್ಲಿ ರಾಮನ ಅವತಾರ, ದಶಾವತಾರ ತಾಳಿದಾರಲ್ವ ವಿಷ್ಣು ಪರಮಾತ್ಮ, ಆ ಅವತಾರಗಳೆಲ್ಲ ಸಿಗತ್ತೆ. ನಾನಿಲ್ಲಿ ಮುಂದೆ ನನ್ನ ಮಗ ಕರ್ಪೂರನ ಇಟ್ಕೊಂಡು ಹೋಗ್ತಾಯಿದ್ದ. ನಾನು ಮತ್ತು ನನ್ನ ನಾದಿನಿ ಮಗ ಕ್ಯಾಂಡಲ್ ಸಹಾಯದಿಂದ ಎಲ್ಲ ಹಚ್ಕೊಂಬರ್ತಾಯಿದ್ವಿ. ಒಬ್ಬರು ಇಬ್ಬರೆಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಒಂದು 3-4 ಜನ ಆದರೆ ಬೇಗ ಹಚ್ಕೊಂಡು ಹೋಗ್ಬೋದು. ಒಂದಿಬ್ಬರು ಇಡ್ತಾರೆ ಅಂದರೆ ಒಂದಿಬ್ಬರು ಇಡ್ಬೋದು, ಆದರೆ ತುಂಬ ಗಾಳಿ ಇರುತ್ತೆ, ಹಾಗಾಗಿ ಬೇಗ ಹತ್ಕೊಳ್ಳಲ್ಲ. ಇದು ಬಂದು ದೊಡ್ಡ ಬಂಡೆ ಇದೆ. ಇದು ಬಂದು ಆಂಜನೇಯ ದೇವರಿಗೆ ಸಂಬಂಧಿಸಿರೋದು. ನಮಗೇನಾದರೂ ಮೊಳಕಾಲು ನೋವು, ಕೈ ಕಾಲು ನೋವೆಲ್ಲ ಇರುತ್ತಲ್ಲ, ಅವರು ಮಂಡಿನ ಇಲ್ಲಿಟ್ಟು ನಮಸ್ಕಾರ ಮಾಡಿದ್ರೆ ನೋವು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಇದ್ರ ಬಗ್ಗೆ ಡಿಟೇಲಾಗಿ ಒಂದು ಫೋಟೋನೂ ಇತ್ತು ಅಲ್ಲಿ. ಅದು ತೆಲುಗಲ್ಲಿತ್ತು, ನನಗೆ ಓದೋಕ್ಕೆ ಬರಲಿಲ್ಲ, ಹಾಗಾಗಿ ಅದು ತೊಗೊಂಡಿಲ್ಲ. ನೋಡಿ ಈ ರೀತಿ ವಿಗ್ರಹಗಳು ಸಿಗುತ್ತೆ ಅಲ್ಲಲ್ಲಿ. ನೋಡಿ ನೆಕ್ಸ್ಟು ವರಾಹ ರೂಪಗಳು, ವಿಷ್ಣು ಪರಮಾತ್ಮ ಯಾವ್ಯಾವ ಅವತಾರನ ತೊಗೊಂಡಿದ್ದಾರೆ ಅದೆಲ್ಲ ಇದೆ. ಊಟ ತಿಂಡಿ ಇದಕ್ಕೇನು ತೊಂದರೆ ಇಲ್ಲ, ಆದರೆ ಸ್ವಲ್ಪ ಕಾಸ್ಟ್ಲಿ. ಸೈಡಲ್ಲೆಲ್ಲ ಹೋಟೆಲ್ಗಳಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ವಾಶ್ರೂಮು, ನೀರು ಎಲ್ಲ ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಏನಿಲ್ಲ ಬೆಟ್ಟ ಹತ್ತೋರಿಗೆ. ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸಿದ್ನಲ್ವ ಶಂಖ ಚಕ್ರ ಮತ್ತು ನಾಮ ಇರೋದು ಇದೇ ಬೆಟ್ಟದಲ್ಲಿ. ಇದು ಬಂದು ಗಾಳಿಗೋಪುರ ಅಂತ ಹೇಳ್ತಾರೆ. ಇಲ್ಲಿಗೆ ಹಾಕಿರೋಂಥ ಶಂಖ ಚಕ್ರ ನಾಮ ನಮಗೆ ಕೆಳಗಡೆ ಕಾಣಿಸ್ತಾ ಇರುತ್ತೆ. ನಾವು ಬೆಳಗ್ಗೆ ಜಾವ ಬಂದಿರೋದ್ರಿಂದ ಕಾಣಿಸ್ತಾ ಇತ್ತು. ಇವಾಗ ನೀವು ಮೇಲೆ ಹತ್ತ ಬೆಳಕು ಬಂದಿರುತ್ತೋ ಅವಾಗ ಲೈಟೆಲ್ಲ ಆಫ್ ಮಾಡಿರ್ತಾರಲ್ವ, ಆವಾಗ ಕಾಣಲ್ಲ ಅಷ್ಟೇನೆ. ತುಂಬ ಚೆನ್ನಾಗಿದೆ ಇಲ್ಲೂ. ನಾನು ಕೆಲವೊಂದು ಕಡೆ ಮಾತ್ರ ವೀಡಿಯೋನ ತೊಗೊಂಡಿದ್ದೀನಿ, ಯಾಕೆಂದರೆ ನಾನು ಇಲ್ಲಿ ಕರ್ಪೂರ ಹಚ್ತಾ ಇದ್ದಿದ್ದರಿಂದ. ನೆಕ್ಸ್ಟು ವೆಂಕಟೇಶ್ವರ ದೇವ್ರು ಸಿಗುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ವೆಂಕಟೇಶ್ವರ, ಅದ್ರ ಪಕ್ಕದಲ್ಲೇ ಆಂಜನೇಯ, ಎಲ್ಲ ತುಂಬ ದೇವಸ್ಥಾನಗಳಿದೆ. ಬೆಟ್ಟ ಹತ್ಕೊಂಡು ಹೋದರೆ ಇದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗೋದು. ನಾವು ಹಾಗೆ ಡೈರೆಕ್ಟು ನಾವು ಟಿನಲ್ಲಿ, ಕಾರಲ್ಲಿ, ಬಸ್ಸಲ್ಲಿ ಏನರಲ್ಲಿ ಹೋಗಿದ್ರು ಇದು ಯಾವುದು ಸಿಗಲ್ಲ ನಮಗೆ. ಬೆಟ್ಟ ಹತ್ಕೊಂಡು ಹೋದರೆ ಇದೆಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿ ಅವತಾರಗಳು, ವಿಷ್ಣು ಪರಮಾತ್ಮ ಯಾವ್ಯಾವ ಅವತಾರ ತಾಳಿದರೆ ಅದೆಲ್ಲವೂ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನೋಡಿ ಈ ರೀತಿ ಪ್ರಾಣಿಗಳು ಸಿಗುತ್ತೆ, ಕಾಡು ಪ್ರಾಣಿಗಳು. ಅಂದರೆ ಇದೆಲ್ಲ ಜಿಂಕೆ, ಸಾರಂಗ, ಕಾಡು ಕುರಿ ಎಲ್ಲ ಇದೆಯಲ್ಲ, ಅದು ಚಿರತೆನೂ ಇದೆಯಂತೆ, ಆದರೆ ನಮಗೆ ಯಾವತ್ತೂ ಸಿಕ್ಕಿಲ್ಲ. ಚಿರತೆನೂ ಇದೆ, ಹಾಗಾಗಿ ಗುಂಪಾಗಿ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಇದು ಬಂದು ಪ್ರಸನ್ನ ಆಂಜನೇಯ ದೇವಸ್ಥಾನ. ಇಲ್ಲಿ 1800 ಮೆಟ್ಲು ಮುಗಿಯುತ್ತೆ ಇಲ್ಲಿ ಬರುವಾಗ. ನಾವು ಬಂದಿದ್ದು ಶನಿವಾರ ಆಗಿರೋದ್ರಿಂದ ಇಲ್ಲಿ ಎಲ್ಲ ಎಳ್ಬತ್ತಿ ಹಚ್ತಾಯಿದ್ರು. ತುಂಬ ಚೆನ್ನಾಗಿದೆ ಇದಂತೂ. ನೀವು ಇದರಲ್ಲಿ ಬಸ್ಸಲ್ಲೇ ಹೋದ್ರೂ ಇಲ್ಲಿ ನಿಂತು, ಅಥವಾ ಬಸ್ಸು, ಕಾರು ಏನರಲ್ಲೇ ಹೋದರೂ ಇಲ್ಲಿ ನಿಂತು ನೀವು ನೋಡ್ಕೊಂಡು ಹೋಗ್ಬೋದು. ಇದನ್ನು ಬೆಟ್ಟದಲ್ಲೇ ಹೋಗಬೇಕು ಅಂತೇನಿಲ್ಲ, ಈ ಪ್ಲೇಸ್ನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಎಳ್ಬತ್ತಿನ ಹಚ್ಚಿ ಇಟ್ಟಿದ್ರು. ಇಲ್ಲಿ ಬಂದು ಅಳಿಲು ನೋಡಿ ಎಷ್ಟು ಚೆನ್ನಾಗಿದೆ. ನನಗೂ ಇದನ್ನು ಫಸ್ಟ್ ಟೈಮ್ ನೋಡಿದ್ದು, ಈ ರೀತಿ ಅಳಿಲು ತುಂಬ ಚೆನ್ನಾಗಿತ್ತು. ಈ ಥರ ಅಳಿಲು ನಾನು ಯಾವತ್ತೂ ನೋಡಿರಲಿಲ್ಲ, ತುಂಬ ದೊಡ್ಡದಾಗಿತ್ತು. ನನಗಿದು ಅಳಿಲು ಅಥವಾ ಬೇರೆ ಯಾವ್ದು ಪ್ರಾಣಿನೋ ಅಂತ ಅನ್ನಿಸ್ತಾ ಇತ್ತು. ಆಂಜನೇಯ, ಈ ಕಡೆ ರಾಮ, ಇಲ್ಲಿ ಈ ರೀತಿ ಅಳಿಲು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೇ. ಮತ್ತು ನೋಡಿ ಇಲ್ಲಿ ಈ ಥರ ಡೀಟೇಲಾಗಿ ಬೋರ್ಡ್ ಹಾಕಿದರೆ ನಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ ಎಲ್ಲಿ ಹಾಸ್ಪಿಟಲ್ ಎಲ್ಲ ಇದೆ ಅನ್ನೋದನ್ನು ಡೀಟೇಲಾಗಿ ಹಾಕಿದರೆ, ಕನ್ನಡ, ಇಂಗ್ಲೀಷ್, ತೆಲುಗು ಎಲ್ಲದರಲ್ಲೂ ಮೆನ್ಷನ್ ಮಾಡಿದ್ರು ಅಲ್ಲಿ. ಹಾಗೆ ಹೋಗ್ತಾ ನೋಡಿ
ಕೋತಿಗಳ ಕಾಟನೂ ಜಾಸ್ತಿ ಇತ್ತು. ಒಬ್ಬೊಬ್ಬರೇ ಎಲ್ಲ ಹೋದರೆ ಬ್ಯಾಗೆಲ್ಲ ಇತ್ತಂದರೆ ಕಿತ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಅದಕ್ಕೂ ಹಶ್ವಾಗಿರುತ್ತಲ್ವ ತಿನ್ನೋದಕ್ಕೆ, ಅದಕ್ಕೋಸ್ಕರ ಗುಂಪಾಗಿದ್ದರೆ ಏನು ಹೋಗಲ್ಲ, ಏನು ಮಾಡಲ್ಲ. ಈ ರೀತಿ ನಾವು ಮೆಟ್ಲು ಹತ್ಕೊಂಡು ಹೋಗೋದಲ್ಲದೆ ರೋಡಲ್ಲೂ ಹೋಗಬೇಕು ತುಂಬ ದೂರ. ಹಾಗಾಗಿ ನಾನು ಇದೊಂದು ವೀಡಿಯೋ ಮಾಡಿಕೊಂಡೆ. 3550 ಮೆಟ್ಲಿದೆ, ಅದಲ್ಲದೆ ನಾವು ರೋಡಲ್ಲೂ ಹೋಗಬೇಕು, ತುಂಬ ದೂರ ರೋಡಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ಹೋಗೋದಕ್ಕೂ ಮೊದಲು ಲೆಫ್ಟ್ ಸೈಡಲ್ಲಿ ಈ ಥರ ದೇವಿಗಳದ್ದು ವಿಗ್ರಹ ಸಿಗತ್ತೆ. ಇದು ಬಂದು ಅಕ್ಕ ತಂಗಿ ದೇವ್ರು ಇರ್ತಾರಲ್ಲ ಅವರಂತೆ. ಇದಾದಮೇಲೆ ಸಿಗೋದಂಥದ್ದು ಮೊಳಕಾಲು ಪರ್ವತ ಅಂದ್ಬಿಟ್ಟು. ಇಲ್ಲಿ ಮೊಳಕಾಲು ಪರ್ವತ ಇದು ತುಂಬ ಗಾಳಿ ಇರುತ್ತೆ. ಇಲ್ಲಿ ಕರ್ಪೂರ ಹಚ್ಚೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ನಾವು ಮುಂದೆ ಒಂದು ಕರ್ಪೂರ ಹಚ್ಚಿದ್ವಿ ಅಂದರೆ ಹಿಂದೆದೆಲ್ಲ ಆರೋಗಿರ್ತಿತ್ತು. ಸುಮ್ಮನೆ ಇಟ್ಕೊಂಡು ಹೋಗಿದ್ವಲ್ಲ ಅಂತ ಮತ್ತೆ ವಾಪಸ್ ಬಂದು ಹಚ್ಚೋ ಥರ ಆಗ್ತಾಯಿತ್ತು. ಇಲ್ಲಿ ಮೇಯ್ನಾಗಿ ಮಂಡಿ ಕಾಲಲ್ಲಿ ನಡ್ಕೊಂಡು ಹತ್ಕೊಂಡು ಹೋಗ್ತಾರೆ ಮೆಟ್ಲನ್ನ ಕೆಲವರು. ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು. ನನ್ನ ಕೈಯಲ್ಲಿ 7 ಅಷ್ಟೇ ಆಗಿದ್ದು, ಅದ್ರ ಮೇಲೆ ನನ್ನ ಕೈಯಲ್ಲಿ ಹತ್ತಕ್ಕಾಗಲಿಲ್ಲ. ನನ್ನ ಮಗ ಎಲ್ಲ 101 ಹತ್ತಿದ್ರು. ಅಂದರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಶಕ್ತಿ ಎಲ್ಲ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಅವ್ರು ಬೇಗ ಹತ್ಕೊಂಡು ಹೋಗ್ತಾರೆ. ಕೆಲವರು ಕಷ್ಟಪಟ್ಟು 100 ಮೆಟ್ಲು ಆಗಲಿ ಅಂತ ಹತ್ತುತ್ತಾರೆ. ಆದರೆ ತುಂಬ ಕಾಲು ನೋವ್ತಾ ಇರುತ್ತೆ, ಮಂಡಿ ಕಾಲಲ್ಲಿ ಹತ್ತೋದ್ರಿಂದ ತುಂಬ ನೋವಾಗ್ತಾ ಇರುತ್ತೆ. ನಾನು ಜಸ್ಟ್ 7 ಮೆಟ್ಲು ಹತ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ಆಮೇಲೆ ಮತ್ತೆ ಮುಂದಿಂದೆಲ್ಲ ಕರ್ಪೂರ ಹಚ್ಚಬೇಕು, ಇಲ್ಲೇ ಮಲ್ಕೊಬಿಟ್ರೆ ಏನು ಕತೆ ಅಂದ್ಬಿಟ್ಟು ಕೆಲವೊಂದು ಬೆಟ್ಟ ಹತ್ತಬೇಕಾದ್ರೆ ತುಂಬ ಸುಸ್ತಾಗಿತ್ತು. ಕೆಲವೊಂದು ಕಡೆ ಈಸಿ ಅನ್ನಿಸ್ತಿದೆ, ಏನು ಪರವಾಗಿಲ್ಲ ಅಂತ. ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ಹೋದಾಗ ನಮಗೆ ಸ್ವಲ್ಪ ಜಾಸ್ತಿ ಕಾಲು ನೋವಾಗಿತ್ತು. ಈ ಸಲ ಏನೋ ಗೊತ್ತಿಲ್ಲ, ದೇವ್ರ ಶಕ್ತಿ ಕೊಟ್ಟಿದ್ದೋ ಏನೋ ಗೊತ್ತಿಲ್ಲ, ಕರ್ಪೂರ ಹಚ್ಕೊಂಡು ಹೋದ್ರೂ ಅಷ್ಟು ಸುಸ್ತು ಆ ಥರ ಏನಾಗಲಿಲ್ಲ. ಲಾಸ್ಟ್ ಟೈಮ್ನು ಪೇಯ್ನ್ ಕಿಲ್ಲರ್ ಎಲ್ಲ ತೊಗೊಂಡ್ಬಿಟ್ಟಿದೆ. ಈ ವರ್ಷ ಮೂರು ಸಲ ಆಯಿತು, ಇದು 3ನೇ ಸಲ ನಾನು ಬೆಟ್ಟ ಹತ್ತುತ್ತಾ ಇರೋದು. 3ಕ್ಕೆ ಮುಕ್ತಾಯನೋ ಅಥವಾ ಗೊತ್ತಿಲ್ಲ, ಯಾಕೆಂದರೆ ನಮ್ಮದು ಮನೆ ದೇವ್ರ ತಿರುಪತಿ ಆಗಿರೋದ್ರಿಂದ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹಬ್ಬ ಮುಗೀತು, ತಿರುಪತಿದು ಹರಕೆ ಮುಗೀತು. ಸದ್ಯಕ್ಕಿನ್ನ ಕರ್ಪೂರ ಕುಂಕುಮ ಇದೇನು ಹಚ್ಕೊಂಡು ಹತ್ತೋದಿಲ್ಲ. ಹಬ್ಬ ಇಷ್ಟ ಬಂದರೆ ಮನೆ ದೇವ್ರಿಗೆ ಬಂದಾಗ ಬೆಟ್ಟ ಹಚ್ಕೊಂಡ್ಬರೋದು ಅಷ್ಟೇ. ಸಾಕಾಯಿತು, ಕರ್ಪೂರ ಎಲ್ಲ ಹಚ್ಚಿ ಇದ್ದು ಮುಗೀತು. ಮನಸ್ಸಿಗೊಂಥರ ನೆಮ್ಮದಿ ಆಯಿತು. ಯಾಕೆಂದರೆ ಎಷ್ಟು ಒಂದಿನ 2-3 ಇಯರ್ಸ್ ಆಗಿತ್ತು ಹೋಗಬೇಕು, ಕರ್ಪೂರ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದು. ಇವತ್ತು ಮುಗೀತು, ತುಂಬ ಖುಷಿ ಆಯಿತು. ತುಂಬ ಆಲ್ರೆಡಿ ನೋಡಿ ಏನು ಇನ್ನೊಂದು 50 ಮೆಟ್ಲಿದೆ ಹತ್ತೋದಕ್ಕೆ, ಇನ್ನೊಂದು 50. ಅಂತೂ ಇಂತೂ ತಿರುಪತಿ ಮೆಟ್ಲು ಹತ್ತಿದ್ದಾಯಿತು. ತಿರುಪತಿಯಿಂದ ಮೆಟ್ಲು ಹತ್ಕೊಂಡು ನಾವು ತಿರುಮಲಕ್ಕೆ ಬಂದ್ವಿ. ನನ್ನ ಮಗಳಿಗೋಸ್ಕರ ಹರಕೆ ಮಾಡ್ಕೊಂಡಿದ್ದು, ಅವಳು ನೀಟಾಗಿ ನಡೆದ್ರೆ ನಾವು ತಿರುಪತಿಗೆ ಮೆಟ್ಲು ಹತ್ಕೊಂಡು ಬರ್ತೀನಿ ಕರ್ಪೂರ ಹಚ್ಕೊಂಡು ಅಂತ. ಅವಳು ಇವಾಗ ನೀಟಾಗಿ ನಡೀತಿದ್ದಾಳೆ. ದೇವರು ಆ ಶಕ್ತಿ ಕೊಟ್ಟಿದೆ, ಹಾಗಾಗಿ ಅವಳ ಜೊತೆನೇ ಕೊನೆಗೂ ಪೂಜೆ ಮಾಡಿಸಿದ್ವಿ. ನಾನಿಲ್ಲಿ 3550 ಮೆಟ್ಲಿದೆ ಅಂದ್ಬಿಟ್ಟು ನಾನು 3 kg ಅಷ್ಟು ಕರ್ಪೂರನ ಮೊದಲೇ ತೊಗೊಂಡೋಗಿದ್ದೆ. ಆದರೆ ಮಧ್ಯದಲ್ಲಿ ಯಾಕೋ ಶಾರ್ಟೇಜ್ ಆಗೋ ಥರ ಇದೆ ಅಂದ್ಬಿಟ್ಟು ಒಂದು ಅರ್ಧ kg ಕರ್ಪೂರನ ತೊಗೊಂಡ್ವಿ. ಕೊನೆಗೆ ಒಂದು 250 ಕರ್ಪೂರ ಮಿಕ್ಕಿತ್ತು. ಹಾಗಾಗಿ ಮಿಕ್ಕಿರೋ ಏನೂ ನಾವು ವಾಪಸ್ ಎತ್ಕೊಂಡು ಹೋಗಬಾರ್ದು. ಹಾಗಾಗಿ ಎಲ್ಲ ದೀಪದಲ್ಲಿ ಹಾಕ್ತಿದ್ದೀನಿ. ಈ ರೀತಿ ಕುಂಕುಮ ಹಚ್ಕೊಂಡು ಬಂದಿರೋರು ಅಷ್ಟೇ ಮಿಕ್ಕಿರೋ ಕುಂಕುಮನ ಇಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ. ಮಕ್ಕಳು ನಡೆಯಲ್ಲ ಅಂತ ಕೆಲವರು ಬೆಟ್ಟ ಹತ್ತೋದಕ್ಕೆ ಹಿಂಜರಿತಾರೆ. ಆ ಥರ ಏನಿಲ್ಲ. ಇನ್ನು ನಮಗಿಂತ ಚೆನ್ನಾಗಿ ಶಕ್ತಿ ಎಲ್ಲ ಅವ್ರಿಗೆ ಇರುತ್ತೆ, ಅವರೇ ನೀಟಾಗಿ ಹತ್ತುತ್ತಾರೆ. ಕೊನೆಗೆ ಇಲ್ಲಿ ಮುಡಿ ತೆಗ್ಸೋದಕ್ಕೆ ಬಂದಿದ್ದೀವಿ. ನನ್ನ ಮಗನಿಗೆ ಫುಲ್ಲು ಬೋರ್ಡ್ ಹೊಡ್ಸಿದ್ವಿ, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ಗೆ. ನಾನು ಮತ್ತು ನನ್ನ ಮಗಳು ಪಂಚಮುಡಿ ಕೊಟ್ವಿ. ಗಂಡು ಮಕ್ಕಳಿಗೆ ಮನೆ ದೇವರಾಗಿರೋರು ಅವಾಗವಾಗ ಮುಡಿ ಕೊಡಬೇಕಂತೆ, ಹಾಗಾಗಿ ಇವ್ರಿಗೆ ಮುಡಿ ಕೊಟ್ಟಿದ್ದು ನನ್ನ ಮಗನಿಗೆ. ತಿರುಪತಿಗೆ ನಾವು ಶನಿವಾರ ಹೋಗಿದ್ದರಿಂದ ಇಲ್ಲಿ ದರ್ಶನ ತುಂಬ ರಶ್ ಇತ್ತು. ಅಲ್ಲದೆ ನಮಗೆ ಟಿಕೆಟ್ ಬೇರೆ ಸಿಕ್ಕಿರಲಿಲ್ಲ, ಹಾಗಾಗಿ ನಾವು ಸರ್ವದರ್ಶನಕ್ಕೆ ಹೋಗಿದ್ವಿ. ತಿರುಪತಿ ನಮ್ಮ ಮನೆ ದೇವರಾಗಿರೋದ್ರಿಂದ ನನ್ನ ಹಸ್ಬೆಂಡು ಬೆಟ್ಟ ಹತ್ತೋದಕ್ಕೂ ಮೊದಲು ಉಪವಾಸದಿಂದನೇ ಹತ್ತೋದು ಯಾವಾಗಲೂ. ಅವರು ಬೆಟ್ಟ ಎಲ್ಲ ಹತ್ತಿ ಅಲ್ಲಿ ಸ್ನಾನ ಎಲ್ಲ ಮಾಡಿ ಆ ಮುಡಿ ಎಲ್ಲ ಕೊಟ್ಟು ಆದಮೇಲೆ ಅವರು ಊಟ ತಿಂಡಿ ಏನಾದರೂ ಮಾಡೋವಂಥದ್ದು. ಇಲ್ಲಿ ಅಲ್ಲಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರತ್ತೆ. ನೀವೇನು ಊಟದ ಹಾಲ್ಗೆ ಹೋಗಬೇಕು ಅಂತ ಏನಿಲ್ಲ. ಅಲ್ಲಲ್ಲಿ ಕಿಚಡಿ, ಉಪ್ಪಿಟ್ಟು, ಚಿಕ್ಕ ಮಕ್ಕಳಿದ್ರೆ ಹಾಲು ಆ ಥರದ್ದೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವರು ಇಲ್ಲಿ ಕಿಚಡಿನೇ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು. ಇವಾಗ ದೇವ್ರ ದರ್ಶನಕ್ಕೆ ಹೋಗಬೇಕು. ದೇವಸ್ಥಾನದ ಒಳಗಡೆಗೆ ಮೊಬೈಲ್ ಫೋನ್ ಅಲೋ ಇರಲಿಲ್ಲ, ಹಾಗಾಗಿ ವಿಡಿಯೋ ಫೋಟೋ ಯಾವುದು ತೊಗೊಳೋದಕ್ಕಾಗಲಿಲ್ಲ. ಇದು ಭೂವರಾಹ ಸ್ವಾಮಿ, ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕಿದ್ದೀನಿ. ಇದು ದೇವಸ್ಥಾನದ ಎಂಟ್ರೆನ್ಸ್, ಇದು ಹೊರಗಡೆಯಿಂದ. ಇದು ಪುಷ್ಕರಣಿ, ಇಲ್ಲಿ ನಮ್ಮನಿಗೂ ಸ್ನಾನ ಎಲ್ಲ ಮಾಡೋದಕ್ಕೆ ಬಿಡ್ತಾರೆ. ಆದರೆ ಒಂದು ವಾರಗಳ ಕಾಲ ಉತ್ಸವ ಇದ್ದಿದ್ದರಿಂದ ಯಾರಿಗೂ ಇಲ್ಲಿ ಸ್ನಾನ ಎಲ್ಲ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇದು ದೇವಸ್ಥಾನದ ಹೆಬ್ಬಾಗಿಲಿದು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ತಿರುಪತಿ ಅಂದಮೇಲೆ ಗೊತ್ತಿದೆ ಅಲ್ವಾ, ಲಾಡು ಪ್ರಸಾದ. ಇಲ್ಲಿ ಒಂದು ಲಾಡುಗೆ 50 ರೂಪಾಯಿ ತೊಗೊತಾ ಇದ್ರು. ಒಬ್ಬರಿಗೆ 10 ಲಾಡು ಈ ರೀತಿ ಕೊಡ್ತಾಯಿದ್ರು. ಅದ್ರ ಜೊತೆಗೆ ವಡಾ ಪ್ರಸಾದ. ಕೆಲವರಿಗೆ ಗೊತ್ತಿರೋದಿಲ್ಲ, ಇದು ತಿರುಪತಿ ಅಂದರೆ ಲಾಡು ಪ್ರಸಾದ ಅಂತ ಅನ್ಕೊತಾರೆ, ಜೊತೆಗೆ ವಡಾ ಪ್ರಸಾದನೂ ಸಿಗುತ್ತೆ. ಆದರೆ ಇಲ್ಲಿ ಇದು ಕೆಲವೊಂದು ಗಂಟೆಗಳಷ್ಟೇ ಇರುತ್ತೆ. ಇದು ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿರಲ್ಲ. ಇಲ್ಲಿ ದೇವರಿಗೆ ಅಭಿಷೇಕಕ್ಕೆ ಇಟ್ಟಿರುವಂಥ ವಡಾನ ಇಲ್ಲಿ ಪ್ರಸಾದ ರೂಪದಲ್ಲಿ ಮಾರ್ತಾರೆ. ಇದನ್ನು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.